2026ರ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ಈಗಾಗಲೇ ಶಿವಮೊಗ್ಗದಲ್ಲಿ ರಂಗೇಳ್ತಾ ಇದೆ. ಮೊದಲ ದಿನ ಗಾಂಧಿ ಬಜಾರ್ನಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿರುತ್ತೆ. ಆದರೆ ಮುಂಬರುವ 4 ದಿನಗಳ ಕಾಲ ಅಂದರೆ 26, 25, 26, 27, 28 ಈ 4 ದಿನಗಳ ಕಾಲ ಕೋಟೆ ಮಾರಿಕಾಂಬೆಯನ್ನು ದೇವಿಯ ಗದ್ದುಗೆಯ ಮೇಲೆ ದೇವಸ್ಥಾನದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳೊಂದಿಗೆ ಪ್ರತಿದಿನವೂ ಕೂಡ ವಿಧಿವಿಕ್ತವಾಗಿ ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ಹಾಗೆ ಈಗಾಗಲೇ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿರುವಂತಹದ್ದು ದೇವಸ್ಥಾನದ ಒಳ ಆವರಣದಲ್ಲಿ ಆಗಿರುವಂತಹ ಡೆಕೋರೇಷನ್. ಆ ಡೆಕೋರೇಷನ್ನ ಕಳೆದ ಬಾರಿಯೂ ಕೂಡ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಎಂ ಶ್ರೀಕಾಂತ್ ಅವರು ಮಾಡಿಸಿದ್ರು. ಈ ಬಾರಿಯೂ ಕೂಡ ಕಾಂಗ್ರೆಸ್ ಮುಖಂಡರಾದಂಥ ಎಂ ಶ್ರೀಕಾಂತ್ ಅವರೇ ಈ ಒಂದು ಎಲ್ಲ ಇನಿಷಿಯೇಷನ್ನ ತಗೊಂಡು ಅದರ ಖರ್ಚು ವೆಚ್ಚಗಳನ್ನು ವಹಿಸಿಕೊಂಡು ದೇವಸ್ಥಾನದ ಸರ್ವಾಲಂಕಾರವನ್ನು ಹೆಚ್ಚಿನ ಮಟ್ಟದಲ್ಲಿ ಕಾಣುವಂತಹ ಸಹಕಾರವನ್ನು ನೀಡಿರುವಂಥವರು ಎಂ ಶ್ರೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್, ಕಳೆದ ಬಾರಿಯೂ ಕೂಡ ದೇವಿ ಜಾತ್ರಾ ಮಹೋತ್ಸವದಲ್ಲಿ ದೇವಸ್ಥಾನದ ಆವರಣದೊಳಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿಸಿದ್ರಿ. ಈ ಬಾರಿಯೂ ಕೂಡ ಟನ್ ಗಟ್ಟಲೆ ಹಣ್ಣುಗಳಾಗಿರಬಹುದು. ಕಳೆದ 3 ದಿನಗಳಿಂದ ವಿಶೇಷವಾದಂತಹ ಎಲ್ಲ ಡೆಕೋರೇಷನ್ಗಳನ್ನು ಮಾಡಿಸ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ಈ ಬಾರಿಯ ಜಾತ್ರಾ ಮಹೋತ್ಸವ? ಎಲ್ಲರಿಗೂ ನಮಸ್ಕಾರ. ಈ ಬಾರಿ ಜಾತ್ರಾ ಮಹೋತ್ಸವ ಕಳೆದ ಬಾರಿಗಿಂತಲೂ ಇನ್ನೂ ಅದ್ಭುತವಾಗಿ ನಡೀತಾ ಇದೆ. ಬಂದಂಥ ಭಕ್ತರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ಏನು ತಾಯಿ ಮಾರಿಕಾಂಬಾ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಬೇಕು. ಯಾಕೆಂದರೆ ಇಲ್ಲಿ ಬರ್ತಕ್ಕಂಥ ರಾಜ್ಯದಿಂದ ಇರ್ತಕ್ಕಂಥ ಎಲ್ಲ ಭಕ್ತರು ಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಮತ್ತು ಎಲ್ಲ ರಾಜ್ಯದ ಬರ್ತಕ್ಕಂಥ ಭಕ್ತರಿಗೆ ಒಳ್ಳೇದಾಗಬೇಕು. ತಾಯಿ ಅದು ಅಲಂಕಾರ ಮಾಡಿಸ್ಕೊಳ್ಳೋದು ನಾವು ಮಾಡೋದಲ್ಲ, ಅದು ಮಾಡಿಸ್ಕೊಳ್ಳೋದು. ಹಂಗಾಗಿ ಮಾರಮ್ಮಂಗೆ ಏನು ಇಷ್ಟನೋ ಅದನ್ನು ಯಾವತ್ತೂ ಕೂಡ ನಡೀತದೆ. ನೆರವೇರಿಸ್ತಕ್ಕಂಥ ಕೆಲಸ ನಮ್ಮ ಎಲ್ಲ ಸಮಿತಿಯ ಮುಖಂಡರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದರ ನಾನು ಕೂಡ ಒಬ್ಬ ಸೇವಾಕರ್ತನಾಗಿ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ನಮ್ಮ ಶಿವಮೊಗ್ಗ ನಗರದ ಎಲ್ಲ ಜನತೆಗೂ ಕೂಡ ಹಾಗೂ ರಾಜ್ಯದ ಎಲ್ಲ ಜನತೆಗೂ ಕೂಡ ಮಾರಿಕಾಂಬಾ ತಾಯಿ ಒಳ್ಳೇದು ಮಾಡಲಿ, ಅವರ ಈಡೇರಿಕೆ ಇಷ್ಟ ಏನಿದೆ ಅದೆಲ್ಲ ಈಡೇರಿಸಲಿ ಅಂಥೇಳಿ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಶುಭಾಶಯ ಕೇಳ್ತಾ ಎಲ್ಲರಿಗೂ ಶುಭಾಶಯನ ಹೇಳ್ತಾ ಬಂದಂಥ ಎಲ್ಲರಿಗೂ ಕೂಡ ಸರ್ವರಿಗೂ ಶುಭಾಶಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೇಳಿದ್ರಲ್ಲ, ಈ ರೀತಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ದೇವಸ್ಥಾನದ ಆವರಣದಲ್ಲಿ ಎಂ ಶ್ರೀಕಾಂತ್ ಅವರು ಮಾಡಿಸಿದ್ದಾರೆ. ಶ್ರೀಕಾಂತ್ ಅವ್ರ ಜೊತೆ ಮಾತಾಡಿದ್ದೀವಿ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.